ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಯಾವಾಗಲೂ ಒಂದು ಮಾತು ಹೇಳೋರು, ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ ಬರಬೇಕು, ಆ ಗಳಿಗೆ ಬಂದಾಗ ಯಾರಿಂದಲೂ ತಡೆಯೋಕ್ಕಾಗಲ್ಲ ಅಂತ. ಆ ಗಳಿಗೆ ಈಗ ಬಂದಿದೆ ಅಂತ ಕಾಣ್ತಾ ಇದೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೀತಾ ಇದೆ. ಕಳೆದ 6-7 ತಿಂಗಳಿಂದ ಏನೋ ಡಿ.ಕೆ. ಶಿವಕುಮಾರ್ ಬಣದ ಒಂದಷ್ಟು ಶಾಸಕರು ಹೇಳ್ತಾ ಇದ್ರು, ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಈ ಹಿಂದೆ ಏನೋ 2023ರಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ರಾಜಕೀಯ ಒಪ್ಪಂದ ಏನಾಗಿತ್ತು, ಆ ಒಪ್ಪಂದದ ಅನ್ವಯವಾಗಿ ಈಗಾಗಲೇ 3 ವರ್ಷ ಕಳೆದಿದೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಕಳೆದ 6 ತಿಂಗಳಿನೂ ಸಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅವರ ಸಹೋದರಾದಂತಹ ಸುರೇಶ್ ಅವರು, ಒಂದಷ್ಟು ಜನ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ರು, ಒತ್ತಡ ಇರ್ತಾ ಇದ್ರು. ಏನೋ ಡಿ.ಕೆ. ಶಿವಕುಮಾರ್ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕು ಅನ್ನುವಂತಹ ಒತ್ತಡವನ್ನು ಹೈಕಮಾಂಡ್ ಮಟ್ಟದಲ್ಲಿ ಇಡ್ತಾ ಇದ್ರು. ಅದಕ್ಕೂ ಒಂದು ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಏನೋ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಬಣದ ಸಚಿವರು, ಶಾಸಕರು ಸಹ ಒಂದು ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಏನೋ ಪರಮೇಶ್ವರ್ ಅವರ ನೇತೃತ್ವದಲ್ಲಿ, ಪರಮೇಶ್ವರ್ ಸೇರಿದಂತೆ ಮಹದೇವಪ್ಪ ಸೇರಿದಂತೆ ಒಂದಷ್ಟು ಏನೋ ದಲಿತ ಸಮುದಾಯದ ಹಾಗೂ ನಾಯಕ ಸಮುದಾಯದ ಒಂದಷ್ಟು ಶಾಸಕರು, ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಇಲ್ಲಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿದ್ರು. ಈ ಎಲ್ಲವನ್ನ ಮಾಡಿ ಏನೋ ರಾಜ್ಯದಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರನ್ನ ಸಿ.ಎಂ. ಸ್ಥಾನದಿಂದ ಕೆಳಗಿಳಿಸಲೇಬಾರದು, 5 ವರ್ಷ ಅವರನ್ನೇ ಮುಂದುವರಿಸಬೇಕು ಅನ್ನುವಂತಹ ಹೋರಾಟವನ್ನು ಮಾಡ್ತಾ ಬಂದರು. ಏನೋ ಈ ಒಂದು ಮುಖ್ಯಮಂತ್ರಿಯ ಹಗ್ಗ ಜಗ್ಗಾಟದ ಜಟಾಪಟಿ ಕಳೆದ 3 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ತಾರ್ಕಿಕ ಮಟ್ಟಕ್ಕೆ ಹೋಯಿತು. ಯಾವ ಅಧಿಕಾರಿಗಳು ಸಹ ಏನೋ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರುವಂತಹ ಹಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇದಕ್ಕೆಲ್ಲದಕ್ಕೂ ಒಂದು ತಿಲಾಂಜಲಿಯನ್ನು ಆಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮೀಟಿಂಗ್ಗಳನ್ನು ಮಾಡ್ತಾ ಹೋದ್ರು. ಏನೋ ಕಳೆದ 9-8 ತಿಂಗಳ ಹಿಂದೆ ಒಂದು ಮೀಟಿಂಗ್ ಆಗಿತ್ತು. ಹೈಕಮಾಂಡ್ ನಾಯಕರು ಸಿ.ಎಂ. ಸಿದ್ದರಾಮಯ್ಯ ಹಾಗೂ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವ್ರನ್ನ ದೆಹಲಿಗೆ ಕರ್ಸ್ಕೊಂಡು ಮಾತಾಡಿ ನೀವೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಏನೋ ಸಿ.ಎಂ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬಂದು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ರು. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿ ಈ ಸಮಸ್ಯೆಗೆ ಒಂದು ತಿಲಾಂಜಲಿ ಆಡುವಂತಹ ಕೆಲಸವನ್ನು ಮಾಡಿಕೆ ಮುಂದಾದ್ರು. ಆದರೂ ಸಹ ಈ ಸಮಸ್ಯೆ ಯಾವುದೇ ಕಾರಣಕ್ಕೂ ಬಗೆಹರಿಯೋದಿಲ್ಲ ಅನ್ನುವಂತಹ ಒಂದು ತಾರ್ಕಿಕ ಮಟ್ಟಕ್ಕೆ ಹೋದ ಮೇಲೆ ಇದನ್ನ ಬಗೆಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತು. ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸಂಜೆ ಏನೋ ಬೆಳಗ್ಗೆಯಿಂದ ಸಂಜೆ 5 ಗಂಟೆಯವರೆಗೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೀತು. ಈ ಮೀಟಿಂಗ್ ನಲ್ಲಿ ಸಂಜೆ 8 ಗಂಟೆಯವರೆಗೂ ಏನೂ ಆಗೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಎಲ್ಲಾ ರಾಜಕೀಯ ಬೆಳವಣಿಗೆಗಳು ನಡೀತಾ ಹೋದವು. ಪ್ರಮುಖವಾಗಿ ಅಲ್ಲಿ ಏನು ಕೆ.ಸಿ. ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರಬಹುದು, ಪ್ರಮುಖ ನಾಯಕರು ಆ ಮೀಟಿಂಗ್ ಮುಗಿದಾದ ನಂತರದಲ್ಲಿ ಹೇಳಿದಂತಹ ಮಾತು ಒಂದೇ ಅಂತಂದ್ರೆ, ಇಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಏನೋ ಈಗ ರಾಜ್ಯಸಭಾ ಚುನಾವಣೆಗೆ ಬರ್ತಾ ಇದೆ, MLC ಚುನಾವಣೆ ಬರ್ತಾ ಇದೆ, ಆ ಒಂದು ನಿಟ್ಟಿನಲ್ಲಿ ಕೆಲವೊಂದಷ್ಟು ಚರ್ಚೆ ಆಯಿತು ಅನ್ನುವಂತಹ ಮಾತನ್ನ ಬಿಟ್ರೆ ಇಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಪ್ರಮುಖವಾಗಿ ಅಲ್ಲಿ ನಡೆದಿದ್ದು ಇದೇ ರಾಜಕೀಯದ ಒಂದು ಅಧಿಕಾರ ಹಂಚಿಕೆ ಚರ್ಚೆ. ಪ್ರಮುಖವಾಗಿ ಏನು ಬೆಳಗ್ಗೆ ನಡೆದಂತಹ ಚರ್ಚೆಯಲ್ಲಿ ಒಂದಷ್ಟು ಫೋಟೋಗಳು ವೈರಲ್ ಆದವು. ಅದು ಪ್ರಮುಖವಾಗಿ ಏನು ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಕೂತು ಮಾತನಾಡುವಂತಹ ಒಂದು ಫೋಟೋ ವೈರಲ್ ಆಯಿತು. ಅದಾದ್ಮೇಲೆ ಸುರ್ಜೇವಾಲಾ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಕೈ ಕುಲುಕುವಂತಹ ಫೋಟೋ ಒಂದಷ್ಟು ವೈರಲ್ ಆದವು. ಆಗ ಎಲ್ಲೋ ಒಂದ್ ಕಡೆ ಇಲ್ಲಿ ಒಂದು ರಾಜಕೀಯವಾಗಿ ಒಂದು ಚರ್ಚೆ ಆಗ್ತಾ ಇದೆ, ಅಧಿಕಾರ ಹಂಚಿಕೆಗೆ ಒಂದು ತಾರ್ಕಿಕ ತೆರೆ ಬೀಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆದವು. ಇದಕ್ಕೆ ಸಂಪೂರ್ಣವಾಗಿ ಒಂದು ಏನೋ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನ 8:30-9 ಗಂಟೆಯ ರಾತ್ರಿ 9 ಗಂಟೆಯ ಸುಮಾರಿಗೆ ರಾಜಕೀಯ ವಿದ್ಯಮಾನಗಳಿರಬಹುದು, ಒಂದಷ್ಟು ರಾಜಕೀಯ ಪಡಸಾಲೆಯ ಚರ್ಚೆ ಶುರುವಾದವು. ಅದು ಏನು ಎಐಸಿಸಿಯ ಪ್ರಮುಖರಾದಂತಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಎಐಸಿಸಿ ಅಧ್ಯಕ್ಷರಾದಂತಹ ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಅಧಿಕಾರ ಹಂಚಿಕೆಯ ಗೊಂದಲಕ್ಕೆ ತೆರೆ ಬಿದ್ದಿದೆ ಅನ್ನುವಂತಹ ಮಾತುಗಳು. ಏನು 2.5 ವರ್ಷ ಅನ್ನುವಂತಹ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಅನ್ವಯವಾಗಿ ಈಗ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡಬೇಕು ಅನ್ನುವಂತಹ ಚರ್ಚೆ ಆಗಿದೆ. ಹೈಕಮಾಂಡ್ ನಾಯಕರು ಸಿ.ಎಂ. ಸಿದ್ದರಾಮಯ್ಯನವರಿಗೆ ನೀವು ಪದತ್ಯಾಗ ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ
ಮಾತುಗಳು. ಇಲ್ಲಿ ಒಂದಷ್ಟು ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಷ್ಟು ಏನು ಆಶ್ವಾಸನೆಗಳಿರಬಹುದು, ಒಂದಷ್ಟು ಫಾರ್ಮಾಲಿಟೀಸ್ಗಾಗಿ ನೀವು ರಾಜ್ಯಸಭೆಯ ಒಂದು ಸದಸ್ಯತ್ವವನ್ನು ಪಡೆದಿ ಅನ್ನುವಂತಹ ಮಾತುಗಳನ್ನ ಹೇಳಿರುವಂತಹ ಸುದ್ದಿಗಳು ಕೇಳಿಬರ್ತವೆ. ಪ್ರಮುಖವಾಗಿ ಏನು ರಾಜ್ಯಸಭೆಗೆ ಹೋಗಿ ಅಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಪ್ರಮುಖವಾಗಿ ಒಂದು ಬದಿಯಲ್ಲಿ ಕೇಳಿಬರ್ತಾ ಇದೆ. ಇನ್ನೊಂದು ಬದಿಯಲ್ಲಿ ಏನು ಸಿದ್ದರಾಮಯ್ಯನವರು ಸಹ ಒಂದಷ್ಟು ಬೇಡಿಕೆಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವಂತಹ ಮಾತು. ಅದರಲ್ಲೂ ಪ್ರಮುಖವಾಗಿ ಏನು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಪ್ರಮುಖವಾಗಿ 4 DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಮಾತು. ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರನ್ನ DCM ಮಾಡಬೇಕು ಅನ್ನುವಂತಹ ಮೊದಲ ಬೇಡಿಕೆ ಇಟ್ಟಿದ್ದಾರೆ. ಅದು ನಂತರದಲ್ಲಿ ಜಾತಿವಾರು 3 DCMಗಳನ್ನು ಮಾಡಬೇಕು ಅನ್ನುವಂತಹ ಮಾತಾಡಿದ್ದಾರೆ. ಏನು ಅಹಿಂದ ವರ್ಗದಲ್ಲಿ ಯತೀಂದ್ರ ಅವರಿಗೆ ಕುರುಬ ಸಮುದಾಯದಿಂದ ಸಿಕ್ಕಿದ್ರೆ ಲಿಂಗಾಯತ ಸಮುದಾಯ, ಪ್ರಮುಖವಾಗಿ ಲಿಂಗಾಯತ ಸಮುದಾಯ ಅಂತಂದ್ರೆ ರಾಜ್ಯದ ಅತಿ ದೊಡ್ಡ ವೋಟ್ ಬ್ಯಾಂಕ್ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ 37 ಜನ ಲಿಂಗಾಯತ ಶಾಸಕರು ಗೆದ್ದಿರೋದ್ರಿಂದ ಪ್ರಬಲವಾದಂತಹ ಸಮುದಾಯ ಆಗಿರೋದ್ರಿಂದ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಬೇಕು ಅನ್ನುವಂತಹ ದೃಷ್ಟಿಕೋನದಲ್ಲಿ ಈಗಾಗಲೇ MB ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಇಬ್ಬರಲ್ಲಿ ಒಬ್ಬರಿಗೆ DCM ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಮಾತು ಹಾಗೂ ಒಪ್ಪಂದವನ್ನ ಮಾಡಲಾಗಿದೆ ಅನ್ನುವಂತಹ ಮಾತುಗಳು. ಇನ್ನು SC ST ಸಮುದಾಯದಿಂದ ಈಗಾಗಲೇ ಪರಮೇಶ್ವರ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಈಗಾಗಲೇ ಈ ಹಿಂದೆ ಪರಮೇಶ್ವರ್ ಅವರು DCM ಹುದ್ದೆಯನ್ನು ಸಹ ನಿಭಾಯಿಸಿದ್ದಾರೆ. ಇನ್ನು ಪ್ರಮುಖವಾಗಿ AICC ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಹುದ್ದೆಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳು SC ST ವರ್ಗದಿಂದ ಕೇಳಿ ಬರ್ತಾ ಇದ್ರೆ, ಕೊನೆಯದಾಗಿ ಅಲ್ಪಸಂಖ್ಯಾತ ವಿಭಾಗದಿಂದ ಏನು ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾದಂತಹ BZ ಜಮೀರ್ ಅಹಮದ್ ಖಾನ್ ಅವರಿಗೆ DCM ಹುದ್ದೆಯನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಮುಂದೆ ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಆಗ್ತಾ ಇದೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರು 4 DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ರೆ, ಏನು ತಾವು ಅಂದುಕೊಂಡಿದ್ರಲ್ಲ DCM DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಒಪ್ಪಿಸಿ ತಾವು ಏನು ಅಂದುಕೊಂಡಂತೆ DCM DK ಶಿವಕುಮಾರ್ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಒಂದು ರೀತಿಯಾದಂತಹ ತಯಾರಿಗಳನ್ನು ನಡೆಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ರಾಜಕೀಯ ವಿದ್ಯಮಾನಕ್ಕೆ ಒಂದು ಅಡಿಪಾಯ ಬಿದ್ದಿದ್ದೇನು ಅಂತಂದ್ರೆ, ಕಳೆದ ಏನು ಕೇರಳದಲ್ಲಿ ಸಿಎಂ ಪದಗ್ರಹಣ ಸಮಾರಂಭ ಇತ್ತು. ಆ ಒಂದು ದಿನ ಎಲ್ಲ ನಾಯಕರು ಕೇರಳಕ್ಕೆ ಹೋಗಿದ್ರು. ಅದಾದ ನಂತರದಲ್ಲಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ KJ ಜಾರ್ಜ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಲಾಗುತ್ತೆ. ಅಲ್ಲಿ ಏನು AICC ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಸೇರಿದಂತೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಈ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಪ್ರಮುಖವಾಗಿ DCM DK ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರ ಸಮ್ಮುಖದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗುತ್ತೆ. ಈಗಾಗಲೇ 3 ವರ್ಷ ಕಳೆದೋಗಿದೆ, ಉಳಿದಿರೋದು 2 ವರ್ಷ. ಏನು ಒಪ್ಪಂದ ಆಗಿದೆ, ಅಧಿಕಾರ ಹಂಚಿಕೆಯ ಒಪ್ಪಂದ, ಅದರ ಅನ್ವಯವಾಗಿ ಈಗ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನ DK ಶಿವಕುಮಾರ್ ಮಾಡ್ತಾರೆ. ಇಲ್ಲಿ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದ ನಂತರ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ಹೈಕಮಾಂಡ್ ಮಟ್ಟದಲ್ಲಿ ಇದನ್ನ ಚರ್ಚೆ ಮಾಡಿ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ಆಡಲೇಬೇಕು. ಈಗಾಗಲೇ ಬಣಬಡಿದಾಟ ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಹೀಗೆ ಮುಂದುವರಿತಾ ಹೋದ್ರೆ ಪಕ್ಷ ಸಂಘಟನೆಯ ದೃಷ್ಟಿಯಲ್ಲಿ, ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಹಾಗೂ ಆಡಳಿತದ ವೈಖರಿಯ ದೃಷ್ಟಿಯಲ್ಲಿ ಇದು ತೊಂದರೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ ನಂತರ ಹೈಕಮಾಂಡ್ ನಾಯಕರು ಇದಕ್ಕೆ ತಿಲಾಂಜಲಿ ಆಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಸಭೆ ಮಾಡಿ ಅಧಿಕೃತವಾದಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇದು ನಿನ್ನೆಯ ಕಥೆ ಆದರೆ ಇವತ್ತಿನ ಕಥೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ರಾತ್ರಿ ತಮ್ಮ ಎಲ್ಲ ಸಚಿವರ ಸಹೋದ್ಯೋಗಿಗಳೊಂದಿಗೆ ಹಾಗೂ ಅತ್ಯಾಪ್ತ ಶಾಸಕರೊಂದಿಗೆ ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರದಲ್ಲಿ ಬೆಳಗ್ಗೆಯಿಂದ ಏನು ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಒಂದು ರೀತಿಯಾದಂತಹ ಆತಂಕದ ವಾತಾವರಣ ಇರಬಹುದು. ತಮ್ಮ ಆಪ್ತರು ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾ ಇದ್ದಾರೆ. ಅವರಿಗೆ ನೀವು ರಾಜೀನಾಮೆ ಕೊಡೋದು ಬೇಡ ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಅವರು ರಾಜೀನಾಮೆ ಕೊಡೋದು ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ಕೆಲವೊಂದಷ್ಟು ಹಿರಿಯ ನಾಯಕರು, ಹಿರಿಯ ಸಚಿವರುಗಳು ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ. ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಒಂದೇ ಮಾತನ್ನ ಹೇಳಿರೋದು, ಅವರು ಮೌನವಾಗಿದ್ದಾರೆ. ನನಗೆ ಏನೋ ಒಂದು ಮೆಸೇಜ್ ಬಂದಿದೆ, ಆ ಮೆಸೇಜ್ನ ಪರವಾಗಿ ನಾನು ನಡ್ಕೊಂತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇವತ್ತು ಸಹ ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದಲ್ಲಿ ವಿಧಾನಸೌಧದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಆ ಭಾಗಿಯಾಗಿ ಪುಷ್ಪಾರ್ಚನೆ ನೆರವೇರಿಸಿದ ನಂತರ ಅವತ್ತು ಸುದ್ದಿಗಾರರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾಳೆ ಎಲ್ಲದಕ್ಕೂ ತೆರೆ ಬೀಳುತ್ತೆ, ನಾಳೆ ನಾನು ಮಾತಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಒಂದು ದಿನ ಬಾಕಿ ಇದೆ ಅನ್ನುವಂತಹ ಮಾತನ್ನ ಸನ್ನೆ ಮಾಡಿ ಸಿದ್ದರಾಮಯ್ಯ ಹೇಳ್ತಾರೆ. ನಾಳೆ ಒಂದು ದಿನ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಟೆಕ್ನಿಕಲಿ ಈಗ ಡಿಸೈಡ್ ಆಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹದ್ದು
ಸಂಪೂರ್ಣವಾಗಿ ಇದು ಈಗ ಆಗುವಂತಹ ಪ್ರಕ್ರಿಯೆ. ನಾಳೆ ಏನು ಪ್ರೊಸೀಜರ್ ಆಗುತ್ತೆ ಅನ್ನುವಂತಹ ಒಂದಷ್ಟು ವಿಚಾರಕ್ಕೆ ನಾವು ಗಮನಿಸಿದ್ದಾರೆ. ನಾಳೆ ಸಿದ್ದರಾಮಯ್ಯನವರು ಎಲ್ಲ ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆ ಏನು ಕಳೆದ 3 ವರ್ಷದ ಅಧಿಕಾರದ ಅವಧಿಯಲ್ಲಿ ಏನೇನಾಗಿದೆ ಅನ್ನುವಂತಹ ಒಂದಷ್ಟು ವಿದ್ಯಮಾನಗಳನ್ನು ಚರ್ಚೆ ಮಾಡ್ತಾರೆ. ಹಾಗೂ ಎಲ್ಲ ಸಚಿವರಿಗೆ ಎಷ್ಟು ದಿನ ತಮ್ಮ ಸಂಪುಟದಲ್ಲಿ ಕೆಲಸ ಮಾಡಿದ್ದಕ್ಕೆ, ಹಾಗೆ ತಮ್ಮ ಜೊತೆ ಅಧಿಕಾರವನ್ನು ನಡೆಸಲಿಕ್ಕೆ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಕೈ ಜೋಡಿಸಿರೋದ್ರಿಂದ ಒಂದು ಏನು ನಿಮ್ಮ ಸಹಕಾರ ಕೊಟ್ಟಿದ್ದೀರಿ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ಅಧಿಕೃತವಾಗಿ ತಮ್ಮ ರಾಜೀನಾಮೆಗೆ ನಿರ್ಧಾರಕ್ಕೆ ಮುಂದಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ನಾಳೆ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ನಡೆಸುವಂತಹ ಸಾಧ್ಯತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ತಮ್ಮ 3 ವರ್ಷಗಳ ರಾಜಕೀಯ ಜೀವನದ ಏನು ಈ ಅಧಿಕಾರಾವಧಿಯ ಒಂದಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ತಾವು ಯಾಕೆ ರಾಜೀನಾಮೆಯನ್ನು ಕೊಡ್ತಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡು ಅದಾದ ನಂತರದಲ್ಲಿ ಮುಂದಿನ ಪ್ರೊಸೀಜರ್ ನಡೆಯುತ್ತೆ. ಇದೇ ವಿಚಾರಕ್ಕೆ ನಾವು ಬರೋದಾದ್ರೆ 2021ರಲ್ಲಿ ಅವತ್ತು BS ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ಸರ್ಕಾರದ ಸಾಧನಾ ಸಮಾವೇಶವೂ ಇರುತ್ತೆ. ಆ ಸಾಧನಾ ಸಮಾವೇಶ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ನಡೆಯುತ್ತೆ. ಆ ಬ್ಯಾಂಕ್ವೆಟ್ ಹಾಲಲ್ಲಿ ಯಡಿಯೂರಪ್ಪನವರು ತುಂಬ ಗದ್ಗದಿತರಾಗಿ ಕಣ್ಣಲ್ಲಿ ನೀರು ಹಾಕೊಂಡು ನಾನು ಖುಷಿಯಿಂದ ರಾಜೀನಾಮೆ ಕೊಡ್ತಿದ್ದೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆದರೆ ಅವತ್ತು ಲಿಂಗಾಯತ ಸಮುದಾಯ ರಾಜ್ಯ BJP ನಾಯಕರು ಹಾಗೂ ರಾಷ್ಟ್ರೀಯ BJP ನಾಯಕರ ವಿರುದ್ಧ ತಿರುಗಿಬೀಳುತ್ತೆ. ಆ ತಿರುಗಿಬಿದ್ದಂತಹ ಪರಿಣಾಮ 2023ರ ವಿಧಾನಸಭಾ ಚುನಾವಣೆಯನ್ನು ನಾವು ನೋಡ್ತೀವಿ. ಏನೋ ಅಧಿಕಾರದಲ್ಲಿದ್ದಂತಹ BJP ಪಕ್ಷ ಡೌನ್ಫಾಲ್ ಆಗಿ 65 ಸ್ಥಾನಗಳಿಗೆ ಕುಸಿತವನ್ನು ಕಾಣುತ್ತೆ. ಹಾಗೂ ಸಾಕಷ್ಟು ಜನ BJPಯ ಒಂದಷ್ಟು ಸಚಿವರೇ ಸೋಲುವಂತಹ ಪರಿಸ್ಥಿತಿ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅಂತಹ ತಪ್ಪು ಈಗ ಆಗಬಾರ್ದು ಅನ್ನುವಂತಹ ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ನಾಯಕರು ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ನಾಳೆ ಪ್ರೆಸ್ ಮೀಟ್ ನಲ್ಲಿ ಯಾವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿಯಾಗಿ ತಮ್ಮ ರಾಜೀನಾಮೆಯನ್ನು ಘೋಷಣೆ ಮಾಡ್ತಾರೆ, ಯಾವ ರೀತಿಯಾಗಿ ಅದನ್ನ ಕನ್ವೆ ಮಾಡ್ತಾರೆ ಅನ್ನುವಂತಹದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ಏನು ರಾಜ್ಯದ ನೂತನ ಮುಖ್ಯಮಂತ್ರಿ ಆಗ್ಲಿಕ್ಕೆ DK ಶಿವಕುಮಾರ್ ಅವರು ಒಂದು ತುದಿಗಾಲು ನಿಂತಿದ್ದಾರೆ ಅನ್ನುವಂತಹದ್ದು ಮಾತು ಕೇಳಿ ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಈಗಾಗಲೇ ದೆಹಲಿಯಲ್ಲಿರುವಂತಹ DK ಶಿವಕುಮಾರ್ ಅವರು ನಾಳೆ ಏನು KC ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗಾಗಲೇ DK ಶಿವಕುಮಾರ್ ಅವ್ರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಲಿಕ್ಕೆ ಒಂದಷ್ಟು DK ಶಿವಕುಮಾರ್ ಅವರ ಅಭಿಮಾನಿಗಳಾಗಿರಬಹುದು, ಅವರ ಏನು ಅವರ ಬಣದಲ್ಲಿರುವಂತಹ ಶಾಸಕರು ನಾಯಕರು ಸಹ ಎಲ್ಲರೂ ಸಿದ್ಧರಾಗಿದ್ದಾರೆ. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರ ಯುಗಾರಂಭ ಈಗ ರಾಜಕೀಯ ವಲಯದಲ್ಲಿ ಆರಂಭ ಆಗುತ್ತೆ. DK ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಶುರುವಾಗಿರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಅಹಿಂದ ಸಮುದಾಯ ಇರಬಹುದು, ಒಂದಷ್ಟು ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರಬಹುದು, ಈಗಾಗಲೇ ಒಂದಷ್ಟು ಪ್ರತಿಭಟನೆಗೆ ಕರೆ ಕೊಡುವಂತಹ ಒಂದಷ್ಟು ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ CM ಸ್ಥಾನದಿಂದ ಕೆಳಗಿಳಿಸಬಾರದು ಅನ್ನುವಂತಹ ಒತ್ತಾಯವನ್ನು ಈಗಾಗಲೇ CM ನಿವಾಸದ ಮುಂದೆ ಬಂದು ಮಾಡ್ತಾ ಇದ್ದಾರೆ. ಎಲ್ಲವನ್ನೂ ಸಹ ಹೈಕಮಾಂಡ್ ನಾಯಕರು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾರೆ. ಯಾಕಂದ್ರೆ ಇದು ಪಕ್ಷದ ಹಿತದೃಷ್ಟಿಯಿಂದ ಈ ಒಂದು ತೀರ್ಮಾನವನ್ನ ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಏನು SC ST ಸಮುದಾಯಕ್ಕೆ, ಯಾವುದೇ ಅಹಿಂದ ಸಮುದಾಯಕ್ಕೆ ಏನು ಯಾವುದೇ ತೊಂದರೆ ಆಗಬಾರ್ದು, ಆ ಒಂದು ವೋಟ್ ಬ್ಯಾಂಕ್ ನಮ್ಮಿಂದ ಕೈ ತಪ್ಪಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೂ ಸಹ ಏನು ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಹಿಂದ ಸಮುದಾಯದ ಪ್ರಬಲ ನಾಯಕ ಅನ್ಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಈಗಾಗಲೇ AICC ನಾಯಕರು ಬಂದಾಗಿದೆ. ಈಗಾಗಲೇ ಕೆಲವೊಂದಷ್ಟು ದಿನಗಳ ಹಿಂದೆ ಸಹ ಸತೀಶ್ ಜಾರಕಿಹೊಳಿ ಅವರು ನನಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಸಮರ್ಥವಾಗಿ ನಾನು ನಿಭಾಯಿಸ್ತೀನಿ, ಪಕ್ಷವನ್ನ ಮುಂದೆ ಅಧಿಕಾರಕ್ಕೆ ತೆಗೆದುವಂತಹ ದೃಷ್ಟಿನಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂತಹ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಈ ಒಂದು ನಿಟ್ಟಿನಲ್ಲಿ ಈಗ ಹೊಸ ರಾಜಕೀಯ ಒಂದು ವೇದಿಕೆಗೆ ಸೃಷ್ಟಿ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋದು ಹಾಗೂ 4 DCM ಹುದ್ದೆಗಳನ್ನು ಸೃಷ್ಟಿ ಮಾಡೋದು. ಅದರಲ್ಲಿ ಪ್ರಮುಖವಾಗಿ ಏನು ಜಾತಿವಾರು ಲೆಕ್ಕಾಚಾರದಲ್ಲಿ ಅಹಿಂದ, ಲಿಂಗಾಯತ, SC ST ಹಾಗೂ ಅಲ್ಪಸಂಖ್ಯಾತ 4 ವಿಭಾಗಗಳನ್ನ 4 ವೋಟ್ ಬ್ಯಾಂಕ್ ಅನ್ನ ಯಾವುದೇ ಸ್ಪ್ಲಿಟ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಕೆಲಸವನ್ನ AICC ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ನಾಳೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಒಂದಷ್ಟು ಪ್ರೊಸೀಜರ್ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಶಾಸಕಾಂಗ ಪಕ್ಷ ಸಭೆ ನಡೀಬೇಕು. ಶುಕ್ರವಾರ ಶಾಸಕಾಂಗ ಪಕ್ಷ ಸಭೆ ನಡೆಸಲಿಕ್ಕೆ ಏನು AICCಯ ಒಂದಷ್ಟು ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ AICCಯ ಒಂದಷ್ಟು ಲೀಡರ್ಗಳು ಬರ್ತಾ ಇದ್ದಾರೆ. ಶುಕ್ರವಾರ
ಸೋಮವಾರ ಪ್ರಮುಖವಾಗಿ ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಏನು ಕಾಂಗ್ರೆಸ್ನ CLP ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಎಲ್ಲರ ಒಕ್ಕೊರಲಿನ ಮೂಲಕವಾಗಿ DK ಶಿವಕುಮಾರ್ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾರೆ. ಅದಾದ ನಂತರದಲ್ಲಿ DK ಶಿವಕುಮಾರ್ ಅವರು ಏನು ಒಂದಷ್ಟು ಅವರು ಅಪಾರವಾದಂತಹ ದೈವಿ ಭಕ್ತರಾಗಿರೋದ್ರಿಂದ ಒಂದಷ್ಟು ಜ್ಯೋತಿಷ್ಯರ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಯಾವ ಸಮಯದಲ್ಲಿ ತಾವು ಅಧಿಕೃತವಾಗಿ ಏನು CM ಆಗಿ ಪದಗ್ರಹಣವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಮಯಾವಕಾಶವನ್ನ ಗುರುತು ಮಾಡಿಕೊಂಡು ಆಮೇಲೆ ರಾಜ್ಯಪಾಲರಿಗೆ ತಿಳಿಸ್ತಾರೆ. ಒಂದು ಮೂಲಗಳ ಮಾಹಿತಿಯ ಪ್ರಕಾರ ಭಾನುವಾರ ಅಥವಾ ಸೋಮವಾರ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪದಗ್ರಹಣ ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಅಥವಾ ಏನು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ದೊಡ್ಡ ಮಟ್ಟದಲ್ಲಿ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಇನ್ನು ಮುಂದೆ ರಾಜ್ಯದಲ್ಲಿ DK ಶಿವಕುಮಾರ್ ಅವರ ಯುಗಾರಂಭ ಆಗ್ತಾ ಇದೆ. ಏನು ಸುಮಾರು 17 ಬಜೆಟ್ಗಳನ್ನು ಮಂಡಿಸಿ 8 ವರ್ಷಗಳ ಕಾಲ ದಾಖಲೆಯ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಆಳಿದಂತಹ DK ಶಿವಕುಮಾರ್ ಅವರು ಏನು ಸಿದ್ದರಾಮಯ್ಯನವರ ರಾಜಕೀಯದ ಒಂದು ಅಂತ್ಯ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಒಬ್ಬ ನಾಯಕ, ಒಬ್ಬ ಅಹಿಂದ ಸಮುದಾಯದ ನಾಯಕ ರಾಜ್ಯವನ್ನಾಳಿ ಮತ್ತೊಬ್ಬ ಏನು ಮಾಸ್ ಲೀಡರ್ಗೆ ಅಧಿಕಾರವನ್ನು ಬಿಟ್ಕೊಡ್ತಿರುವಂತಹದ್ದು ರಾಜ್ಯ ರಾಜಕೀಯದಲ್ಲಿ ಒಂದು ಸದ್ಯದಕ್ಕೆ ಕ್ಷಿಪ್ರ ಬೆಳವಣಿಗೆ ಹಾಗೂ ಏನು ಮಹತ್ವವಾದಂತಹ ರಾಜಕೀಯ ಬೆಳವಣಿಗೆಯಾಗಿ ಕಾಣ್ತಾ ಇದೆ ಅಂತಾನೆ ಸದ್ಯಕ್ಕೆ ಭಾವಿಸಬಹುದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.